ಎಲ್ಲಿಂದ ಎರಡೊಂದೇ ಹಾಸ್ಪಿಟಲ್ ಆಮೇಲೆ ಸರ್ ನಾನು ಹಾಸ್ಪಿಟಲ್ ಗೊತ್ತಾಗ ಮುಗಿದೆ. ಹಾಂ ಸರ್. ಇದೆ ಬಣ್ಣ ಏನು ಜಮೀನು ವಿಚಾರನಾ ಪ್ರಾಬ್ಲಮ್ ಆಯಿತು ಸರ್. ನಾವು ನಮ್ಮ ಹೆಣ್ಣು ಮಕ್ಳು ಹೊಡೆದಿರೋದು ನಾವು 25 ಅಣ್ಣ ಅವ್ರು ಮಾತಾಡಲಿ ಆಮೇಲೆ ನೀವು ಮಾತಾಡಿ. ಹಾಂ ಹೇಳಿ. ನಮಗೆ ನಾವು 4 ಜನ ಅಣ್ಣತಮ್ಮಂದರು. ನಮ್ಮ ಅಣ್ಣ ತೀರೋದ ಮೇಲೆ ಅವರು ಹೆಸರಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ 3 ಹೆಸರಿಗೆ. ನಾವು ಇವಾಗ 50 ಗುಂಟೆ ಅವ್ರು ಎತ್ಕೊಂಡಿದ್ದಾರೆ. 25 ಗುಂಟೆ ನಾವು 3 ಮಾಡಿಸ್ಕೊಂಡಿದ್ದೀವಿ. ಅಲ್ಗೂ ಸಾಲದು ಅಂತ ನಮ್ಮದ್ರಲ್ಲೂ ಬೇಕು ದಾರಿ ಬಿಡ್ರಿ ನಮಗೂ ಭಾಗ ಬರಬೇಕು ಅಂತ ಇವಾಗ ಹೊಡೆಯೋದು 3 ದಿನಕ್ಕೆ ಕಂಪ್ಲೇಂಟ್ಗಳು ಕೊಡೋದು ಹಿಂಗೆ ಮಾಡ್ತಾಯಿದ್ದಾರೆ ಸರ್. ಅಣ್ಣ ಯಾವ ಊರದು ಯಾವ ಸರ್ವೆ ನಂಬರ್? ಆನೇಕಲ್ಲು ಮುಸ್ಕಟ್ಟಿ ರೋಡು. ಇದು ಸರ್ವೆ ನಂಬರ್ 148 149. ಯಾವ ನೋಡ್ರಿ ಜಗಳಗಳು ಎಲ್ಲೂ ಹೋಗೋಕೆ ಬಿಡತ್ತಾ ಇಲ್ಲ, ಬರೋಕ್ಕೂ ಬಿಡ್ತಾ ಇಲ್ಲ. ನೋಡಿ ಹೊಡಿಯೋದು ಕಂಪ್ಲೇಂಟ್ಗಳು ಕೊಡೋದು, ನೀನು ಸಹಾಯ ಹಾಕ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ. ಇವತ್ತು ಬೆಳಿಗ್ಗೆ ಏನಾಯಿತು ಘಟನೆ? ಇವತ್ತು ಬೆಳಗ್ಗೆ ನಮ್ಮ ಜಮೀನಲ್ಲೇ ಬಂದು JCB ಕ್ಲೀನ್ ಮಾಡ್ತಾಯಿದ್ರು. ಮೊನ್ನೆ ನಾವು ಕ್ಲೀನ್ ಮಾಡ್ಸೋಕ್ಕೆ ಹೋಗಿದ್ದಕ್ಕೆ ಬಿಡಿಲ್ಲ. ಇವತ್ತು ಅವ್ರು ಮಾಡ್ತಾಯಿದ್ದಾರೆ. ಮಾಡೋಕ್ಕೆ ಬೇಡ ಅಂದರೆ ನಿಮ್ಮ ಅಪ್ಪಂದಲ್ಲ ಅವನು ಹಂಗೆ ಹಿಂಗೆ ಅಂತ ಬೈತಾ ಇದ್ದಾರೆ. ಅಂದರೆ ಏನು ಮಚ್ಚು ಲಾಂಗ್ ಯಾರು ತಗೊಂಬಂದಿದ್ರು ಅವರು? ಇಲ್ಲ ಸರ್, ಇದು ಲಾಂಗು, ಇದು ಗರಡಿ ಲಾಡು ದೊಣ್ಣೆ, ಇದು ಇದ್ರದ್ದು ದೊಣ್ಣೆಗಳು ತಂದಿದ್ದಾರೆ. ಏನವರು ಹೊಡೆದ ಪಕ್ಕದ ಮನೆಯವರೇ ಕೊಟ್ಟಿರೋದು ಹೊಡೀರಿ ಅಂತ. ಹೊಡೆದವ್ರ ಹೆಸರೇನು? ಭರತು, ಹರೀಶು, ರಾಜು ಅವ್ರ ಹೆಣ್ಮಕ್ಳು ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಮುಂಚೆ ಎಲ್ಲ ಕೊಟ್ಟಿದ್ದೀರಿ, 3 ತಿಂಗಳಾಗಿ ಕೊಟ್ಟಿದ್ದೀರಿ. ತಿರ್ಗಾ ಮೊನ್ನೆ 2 ವಾರದಾಗೆಲ್ಲ ಕೊಟ್ಟಿದ್ದಾರೆ. ನಿಮ್ಮ ಹೆಸರು? ನಿಮ್ಮ ಹೆಸರಣ್ಣ? ಪ್ರಸಾದ್ ನನ್ನ ಹೆಸರು. ಹಾಂ ಸರ್, ಈಗ ಯಾರ್ಯಾರಿಗೆ ಇದು ವಿವಾದ ಇತ್ತು? ಇದು ನಮ್ಮ ಅಣ್ಣನ ಮಕ್ಕಳು ಪ್ಲಸ್ ನಾವು 25 ಗುಂಟೆ ತೊಗೊಂಡಿದ್ದೀವಿ. ಅವ್ರಿಗೆ 50 ಗುಂಟೆ ಕೊಟ್ಟಿದ್ದೀವಿ. ಅಲ್ಗೂ ಇನ್ನೂ ಇದರಲ್ಲಿ ಭಾಗ ಬೇಕು ಅಂದ್ಬಿಟ್ಟು ಗಲಾಟೆ ಮಾಡ್ತಾಯಿದ್ದಾರೆ. ಓಕೆ. ಇವತ್ತು ಬೆಳಗ್ಗೆ ಏನಾಯಿತು ಸರ್ ಘಟನೆ? ಅದೇ ಸರ್, JCBಯಲ್ಲಿ ಕ್ಲೀನ್ ಮಾಡಿಸ್ತಾಯಿದ್ರು. ನಮ್ಮ ಜಮೀನಲ್ಲಿ ಕ್ಲೀನ್ ಮಾಡಿಸ್ತಾಯಿದ್ರು. ಅದಕ್ಕೆ ನಾವು ಇದು ಕ್ಲೀನ್ ಮಾಡಿಸ್ಬೇಡ ಅಂತೇಳಿ ಇದು ಮಾಡಿದ್ದಕ್ಕೆ ಕಲ್ಲುಗಳಲ್ಲಿ ದೊಣ್ಣೆಗಳಲ್ಲಿ ಎಲ್ಲ ಹೊಡೆದು ತಲೆಗಳೆಲ್ಲ ಹೊಡೆದಾಕಿದ್ದಾರೆ. ಎಷ್ಟು ಜನಕ್ಕೆ ಗಾಯ ಆಗಿದೆ? ಆಗಿದೆ, ಒಂದು 4 ಜನಕ್ಕೆ ಗಾಯ ಆಗಿದೆ ಸರ್. ಗಾಯ ಆಗಿದೆ. ತಲೆ ನಿಮ್ಮನ್ಸ್ಗೆ ಹೋಗಬೇಕು. ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ಅವ್ರನ್ನ ನಿಮ್ಮನ್ಸ್ಗೆ. ಹಿಂಗೆ ಅದು ಡಿವೈಡ್ ಆಯಿತು? ಅದು ಸಹಾಯಜೀತ ಒಂದು 20 ಗುಂಟೆ ಇದೆ, ಮತ್ತು ಪಿತಾರ್ಜಿತ ಒಂದು 20 ಗುಂಟೆ ಇದೆ ಸರ್. ನೀವೆಲ್ಲ ಅದನ್ನು ಡಿವೈಡ್ ಮಾಡ್ಕೊಂಡಿದ್ದೀರಾ? ಡಿವೈಡ್ ಮಾಡ್ಕೊಂಡಿದ್ದೀವಿ. ಡಿವೈಡ್ ಮಾಡ್ಕೊಂಡಿಲ್ಲ ಸರ್, ನಮ್ಮ ಅಪ್ಪನ ಬಿಟ್ಬಿಟ್ಟು ಡಿವೈಡ್ ಮಾಡ್ಕೊಂಡು. ಅದು 50 ಗುಂಟೆ ನಾವು ಟೋಟಲಾಗಿ ಎಲ್ಲ ಒಟ್ಟು ಫ್ಯಾಮಿಲಿಯಲ್ಲಿ ತೆಗೆದಿರೋದು. ಅದು ಪ್ರೂಫ್ ಏನೈತೆ ಕೇಳಿ ಸರ್. ನಮ್ಮನ್ನು ಮಾತಾಡ್ಸಿ ಸರ್. ಅದ್ಯಾಕೆ ಸರ್ ಈ ಥರ ನೀವು ಹೇಳಿ ಸರ್? ಅವರು ಏನಿದ್ರು ತಗೊಬನ್ನಿ, ಅದು ಮಾತಾಡೋಣ ಸರ್. ಸರಿ. ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀಧರ್. ನೋ ఉందనా నువ్వు నీకేలనా ನೋಡಿ ಸರ್, ಈಗ ಹೊಡೆದಿದ್ದಾರೆ. ನಮ್ಮಪ್ಪ ಸ್ವಯಜಿತೆಯಿಂದ ತಗೊಬಂದಿರೋ. ದೂರ ವಿಡಿಯೋ ಮಾಡ್ಕೊತೀನಿ ನಾವು. ಹೇಳಿ ಏನು ಪ್ರಾಬ್ಲಮ್ ಏನಾಯ್ತು ಸರ್? ನಮ್ಮಪ್ಪ ಸ್ವಯಜಿತೆಯಿಂದ ದುಡ್ದಿರೋ ಸರ್. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಏನು ದುಡ್ದಿಲ್ಲ. ನಮ್ಮಪ್ಪ ಸ್ವಯಜಿತೆಯಿಂದ ದುಡ್ದುಬಿಟ್ಟು ನಮ್ಮಪ್ಪ ಕಷ್ಟ ಬಿದ್ದು ಕೇಸ್ಗಳೆಲ್ಲ ಗೆದ್ಕೊಂಡು ನಮ್ಮ ಪ್ರಾಪರ್ಟಿ ನಮ್ಮ ಹತ್ರ ಐತೆ ಸರ್. ಪಿತ್ರಾಜಿತಿ ಆಸ್ತಿಯಲ್ಲಿ ನಾವು ಓಡಾಡ್ತಾ ಇರೋ ಸರ್. ಅವರ ಆಸ್ತಿಯಲ್ಲಿ ನಾವು ಓಡಾಡ್ತಾ ಇಲ್ಲ. ದಾರಿ ಬಿಡಲ್ಲ. ಆಮೇಲೆ ಚಾಕುಗಳೆಲ್ಲ ಎತ್ಕೊಬಂದು ದೊಡ್ಡ ಜನಗಳೆಲ್ಲ ಮಾಡ್ತಾವೆ ಸರ್. ಆಮೇಲೆ ನೋಡಿರಿ, ಚಾಕುದಲ್ಲಿ ಹಾಕಿರೋ ಸರ್ ಇದು. ಆಮೇಲೆ ನಿಮಗೆ ಇದು ಸುಪಾರಿ ಕೊಟ್ಟಿದ್ದೀನಿ 2 ಗುಂಟೆ ಒಪ್ಕೊಂಡಿದ್ದಾರೆ ಸುಪಾರಿ ಅಂದ್ಬಿಟ್ಟು ಬೆದರಿಗೆ ಆಗ್ತಾರೆ ಸರ್. ನಮ್ಮಪ್ಪ ಇದ್ದಾಗ ಯಾರೂ ಮಾತಾಡ್ತಾ ಇರಲಿಲ್ಲ ಸರ್. ಇವಾಗ ನಮ್ಮಪ್ಪ ಹೋದ್ಮೇಲೆ 3 ವರ್ಷ ಆಯಿತು ಸರ್ ನಮ್ಮಪ್ಪ ಹೋಗಿ. ಆವತ್ತಿಂದ ನಮಗೆ ಫುಲ್ಲು ಟಾರ್ಚರ್ ಕೊಡ್ತಾರೆ ಸರ್. ಅಟಕಿಲ್ಲ ಸರ್. ನಮ್ಗೆ ರೋಡು ಅವರೇ ಆ ಜಮೀನೇ ನಮ್ಗೆ ರೋಡ್ ಬರ್ಬೇಕು ಸರ್. ಆ ರೋಡ್ ಬಿಟ್ಬಿಟ್ಟು ನೀವೇನೋ ಮಾಡ್ಕೊಳ್ರಿ ಅಂತ ಹೇಳಿದ್ದೀನಿ ಸರ್. ಆದ್ರೂ ಅವ್ರು ಕೇಳ್ದಿರಾ ಇದು ಅಡ್ಡಾಗ್ತಾರೆ ಸರ್. ಯಾವಾಗಿಂದನೂ ಇವಾಗೇ ಒಂದು 4-5 ಕಿತ ಹೊಡೆದಿದ್ದಾರೆ ಸರ್ ನಮಗೆ. ಇವತ್ತು ಏನಾಯಿತು ಘಟನೆ? ಸರ್, ನಮ್ಮ ಜಮೀನಲ್ಲಿ ನಾವು ಕ್ಲೀನ್ ಮಾಡಿಸಿದ್ವಿ ಸರ್. ಗೊಬ್ಬರನ ಎತ್ತಾಕ್ಸ್ತಾ ಇದ್ವಿ ಸರ್ ಜಮೀನಿಗೆ. ಅವ್ರು ಬಂದ್ಬಿಟ್ಟು ಅವತ್ತು ನೀವು ಅಡ್ಡಾಕ್ತೀರಿ, ಇವತ್ತು ನಾವು ಅಡ್ಡಾಕ್ತೀರಿ ಅಂದ್ಬಿಟ್ಟು ಯಾರ್ಯಾರೋ ಬೇರೆಯವರೆಲ್ಲ ಬಂದ್ಬಿಟ್ಟು ಈಗ ಮುಚ್ಚಲ್ ಹಾಕಿದ್ದಾರೆ ಸರ್ ಇವ್ರಿಗೆ. ಏನು ಅವ್ರ ಹೆಸರು? ಹರಿ ಸರ್, ನಮ್ಮ ತಮ್ಮ. ಈಗ ಎಷ್ಟು ಜನ ಗಾಯ ಆಗಿದೆ? ನಾವಿಬ್ರು ಸರ್. ಅವ್ರು 20 ಜನ ಬಂದಿದ್ರು ಸರ್ ನಮ್ಗೆ ಹೊಡಿಯೋಕ್ಕೆ. ಅದು ನಮ್ಮ ಜಮೀನಿಗೆ ಸರ್ ಬಂದಿರೋದು.
ಯಾವ ಊರದು ಯಾವ ಸರ್? ಇದು ಮುತ್ಕಟ್ಟಿ ರಸ್ತೆ ಸರ್, ಈ ಫ್ಯಾಬ್ ಕಂಪ್ನಿ ಪಕ್ಕದಲ್ಲಿ ಸರ್. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಭರತ್ ಸರ್. ಮುತ್ಕಟ್ಟಿ ರೋಡು, ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಕಡೆ ಮುತ್ಕಟ್ಟಿ ರೋಡು, ಅಲ್ಲಿ 148, 149 ಇದರಲ್ಲಿ ನಮ್ಮ ಮನೆ JCB ಕೆಲಸ ಇದು ಮಣ್ಣು ವೇಸ್ಟ್ ಮಣ್ಣೆಲ್ಲ ಒಂದು 10 ಲೋಡ್ ದಬ್ಬಿದ್ರು. ಅದನ್ನ ಕ್ಲೀನ್ ಮಾಡ್ಸೋಕೆ ಹೋಗಿ ಜೋಳ ಚೆಲ್ಲೋಣ ಅಂದ್ಬಿಟ್ಟು ಹೋದರೆ ಇದು JCBನ ಕ್ಲೀನ್ ಮಾಡೋಕ್ಕೆ ಬಿಡಿಲ್ಲ. ఎవరు దాక్కోయింది? అర్థం రేతుల్లో చాకులు వేపించుకొని పారిపోయి దాక్కోని నేనే కాదు. ఊర్ల పైన అంతా పోయి ఏ చాకులు వేపించేకి ಮಾತಾಡೋಣ ಅಲ್ಲೇ ಹೊಡೀಲಿ ಮಾತಾಡ ఎవరు నేను దానికే మీ దగ్గర చెప్పి మీరు మాట్లాడండి మాట్లాడే ఇప్పుడు ఏం చేసేది ನೀನೇನೋ ಮಾಡಿಸ್ಕೊಂಡಿರೋದು ಪಾಪ ಆಗೋಗ ಗಂಟೆ ತಿಥಿಗಳಾಗೋ ಗಂಟೆ ಅಲ್ಲಾಡ್ಸ್ಬಿಟ್ಟು ಮಾಡಿಸ್ಕೊಂಡಿರೋದು ಅಲ್ಲಮ್ಮ. ಮಾತಾಡಲಿ ಸುಮ್ಮನೆ ನಾವೇನು ಇಲ್ದಿರೋದೇನು ಮಾತಾಡ್ತಾ ಇಲ್ಲ. ನಾವು ವಿಡಿಯೋ ಮಾಡ್ಕೊತೀವಿ. ಹೋಗಲು ಮನೆ ಹೊಡೆದಾಕ್ತೀನಿ. ನಿಮ್ಮ ಅಮ್ಮನ ಹೋಟೆಲ್ ಇನ್ನೊಂದ್ಸತಿ ಪಟ್ರ ವಿಡಿಯೋ